ನಿಮಗೆ ಖುಷಿ ಅಂದ್ರೆ ಹಣ ಕಟ್ಲಿಕ್ಕಿಲ್ಲ ಇಲ್ಲ ಮಣ್ಣಾಯ್ತಲ್ಲ ಅಂತ ಇಲ್ಲ, ಹಣ ಕಟ್ಲಿಕ್ಕಿದೆ. ನಮ್ಮ ಧರ್ಮದಲ್ಲಿ ಕೂಡ ಉಂಟು ಅಂತ, ಅದು ಹಣ ಕಟ್ಟರೆ ಹಿಂದೆ ಕೊಡ್ಬೇಕು. ನಮಗೆ ಸಹ ಒಂದು ದಿನ ಮರಣ ಉಂಟು, ಅದು ಯಾವಾಗ ಎಲ್ಲಿ ಅಂತ ಗೊತ್ತಾಗುದಿಲ್ಲ. ಮಧ್ಯವರ್ಜನ ಶಿಬಿರ ಮಾಡಿ ಹಲವಾರು ಕುಟುಂಬಗಳಿಗೆ ಕುಟುಂಬದ ಒಳ್ಳೆ ಆಗಿದೆ. ಎಲ್ಲರೂ ಹೇಳ್ತಾರೆ ಕಟ್ಬೇಡಿ ಕಡತಬೇಡಿ, ಕಟ್ಟಿ ಯಾರ ಹಣ ತಿಂದು ನಾವು ಇದಾಗುವುದು ಬೇಡ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದನ ಆಶೀರ್ವಾದ ಅಂತೆಂದು ಮಾತಾ ಶಮ್ಮನಲ ಆಶೀರ್ವಾದ ಅಂತೆಂದು ನಂಬುಜಿನಂಚಿನ ದೇವರೇನಂಚಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವರನ ಆಶೀರ್ವಾದ ಅಂತೆಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಬಗ್ಗೆ ಎನ್ನೊಂಜಿನ ಅನಿಸಿಕೆ ಮುಖ್ಯವಾದ ಯಾನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರೋದಂದ ಐಕ್ ಮುಖ್ಯ ಕಾರಣನೇ ಮಧ್ಯವರ್ಜನ ಶಿಬಿರ 2009 ಒರ್ಂಬಡ್ದು ದುಂಬು ಯಾನ್ ಖಂಡಿತವಾದ ಮಸ್ತ್ ಡ್ರಿಂಕ್ಸ್ ಮಂತದ ಮಸ್ತ್ ಕಷ್ಟನ ಅನುಭವಿಸಿದ್ದೆ. ಎಂಕ್ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂದು ಮಧ್ಯವರ್ಜನ ಶಿಬಿರನೇ ಪುನರ್ಜನ್ಮ ಕೊಂಡು ಯಾನ್ ಆ ಒಂದು ಶಿಬಿರದ ಭಾಗವಹಿಸದೆ ಎನ್ನ ಈ ಕುಡಿತದ ಚಟ ಗಂಗಾಸರ ಪಂಪುನಂಚಿನ ಕುಡಿತದ ಚಟ ಬುಡ್ದು ಬುಡಿಯೆ ಐಡ್ದುಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಂದು ಸದಸ್ಯ ಖಂಡಿತವಾದ ಎಂಕ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಚ್ಚಿಂದಾಂಡ ಯಾನ್ ಇನ್ನು ಬದುಕೇರ್ನಿಚ್ಚಿ ದಯಪಂಡ ಎಂಕ್ ಪುನರ್ಜನ್ಮ ಕೊರ್ನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಧ್ಯವರ್ಜನ ಶಿಬಿರ ಲಂಚನೆ ಯಾನ್ ಖಂಡಿತವಾದ ಯಾನ್ ಉರಿ ಎಡ್ಡಾಕಿನತ್ತೆ ಯಾನ್ ಬುಡ್ದು ಒಂಜಿ ಸಾಧಾರಣ 46 ಜನನ್ ಎಡ್ಡೆ ಮಂತದೆ ಅಕ್ಕಲ್ನ ಫೋನ್ ನಂಬರ್ ಪೂರಲ್ ಎಂಡೊಟ್ಟು ಇನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾನ ಅವ್ಲು ಯಾಪ ಮಧ್ಯವರ್ಜನ ಶಿಬಿರ ಆಯ್ದು ಕೊಂಜಿ ಎಂಗಲ ಮೇಡಮ್ ಒಂಜಿ ಎಂಗ್ಲೆ ಒಂಜಿ ಸಂಘ ಮಂತು ಕೊರಿಯರು ರಾಮಕೃಷ್ಣ ಪನ್ಪುನಂಚಿನ ಒಂಜಿ ಸಂಘಲ್ನ ಮಂತ ಆ ಸಂಘಡ್ ಎಂಗ್ಲ 10 ಜನ ಸದಸ್ಯರು ನಕ್ಲುಲ್ಲ ಇನಿ ಖಂಡಿತವಾದ ಮಸ್ತ್ ಎಡ್ಡೆ ವ್ಯವಹಾರ ಮಂತೊಂದುಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿ ವರಿಯಲ ಎಂಗ್ಲ ಪ್ರತಿಯೊಂದು ಸದಸ್ಯರ್ಲ ಮೂಜು ಲಕ್ಷ ಲೋನ್ ತೆತ್ತೊಂದು ಅಕ್ಕಲ್ನ ವ್ಯವಹಾರ ಮಂತೊಂದುಲ್ಲೇರು. ಖಂಡಿತವಾದ ಎಂಗ್ಲೆಗೆ ಗ್ರಾಮಾಭಿವೃದ್ಧಿ ಯೋಜನೆ ಮಸ್ತ್ ಉಪಕಾರ ಆಗ್ತದೆ. ಯಾನಿನಿ ಮಾತ ಗ್ರಾಮಾಭಿವೃದ್ಧಿ ಯೋಜನೆದ ಸದಸ್ಯರ ಒಂಜೇ ಪನ್ಪುಡು ದಯಪಂಡ ನಮಕಿನಿ ಪ್ರತಿ ಒಂಜಿ ವಿಷಯ ಕಾವಂದಿರು ಪ್ರತಿ ಒಂಜಿ ವಿಷಯ ನಕ್ ಮಸ್ತ್ ಸಹಕಾರ ಕೊಡ್ತೇನೆ. ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ವಾ ರೀತಿ ಸಾಲನ್ನು ತೆತ್ತೊಂದನ ಅದೇ ರೀತಿ ಎಡ್ಡೆ ರೀತಿ ಆ ಸಾಲನ್ನು ಕಟ್ಟುನಂಚಿನ ಪ್ರಯತ್ನ ಮನ್ಪುಗ ದಯಪಂಡ ನಮಕ್ ಕಡಿಮೆ ಬಡ್ಡಿ ದರಟ್ಟು ಒಂಜಿ ಸಾಲ ತಿಕ್ಕೊಂಡು ಪಂಡ ಒಂಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಈ ಒಂಜಿ ಕಡಿಮೆ ಬಡ್ಡಿ ದರದ ಸಾಲಡು ಖಂಡಿತವಾದ ನಮಕ್ ಇನಿ ಒಂಜಿ ಕಷ್ಟ ಇತ್ತಿನಕ್ಲೆ ಮಸ್ತ್ ಉಪಕಾರ ಆಗ್ತದೆ. ಇನ್ನೊಂಜಿ ಪಾಪದ ಒಂಜಿ ಪೊಣ್ಣಗ ಒಂಜಿ ಮಗ್ನ ಆವಡುಂದಾಂಡ ಒಂಜಿ ಇಲ್ಲೆ ಕಟ್ಟೋಡುಂದಾಂಡ ಹತ್ತನಾಂಡ ಸ್ವಂತ ಬಿಸ್ನೆಸ್ ಮಾಡ್ಕೊಡುಂದಾಂಡ ಈ ಗ್ರಾಮಾಭಿವೃದ್ಧಿ ಯೋಜನೆದ ಸಾಲ ಯೋಜನೆ ಮಸ್ತ್ ಉಪಕಾರ ಆಗ್ತದೆ. ಅದಕ್ಕೋಸ್ಕರ ಖಂಡಿತವಾದ ಮಾಪೆರ್ಲ ಈ ಒಂಜಿ ಗ್ರಾಮಾಭಿವೃದ್ಧಿ ಯೋಜನೆದ ಸಾಲನ ಎಂಚರಮ ಪಡೆತನ ಅವೇ ರೀತಿ ಎಡ್ಡೆ ರೀತಿ ಐನ್ ಮರುಪಾವತಿ ಮಂತದೆ ನನಾಯ್ನಂತೆ ಸಾಲ ತೆತ್ತೊಂದಂಚಿನ ಅವಕಾಶಕ್ಕೆ ನಮ್ಮ ಮಂತು ಕೊರ್ಕ ಪಂಡದ ಯಾನ್ ಪಂಡದು. ಓಂ ಶ್ರೀ ಮಂಜುನಾಥ ಪರಮ ಪೂಜ್ಯ ಕಾವಂದರಾಗ ಮಾತೃಶ್ರೀ ನಮ್ಮ ಆಶಾನ ಪಡೆದೆ. ನಾನು ನಂಬಿದ ಸೋಮನಾಥ ದೇವರನ್ನು ಸ್ಮರಿಸಿದ. ನಾನು ಸಂಘದಲ್ಲಿ 16 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದ್ದು ಅನೇಕ ಸೌಲಭ್ಯಗಳು ಪಡೆದಿದ್ದೇನೆ. ಯೋಜನೆಯಿಂದ ಹಲವಾರು ಜನರಿಗೆ ಸವಲತ್ತುಗಳು ಸಿಕ್ಕಿದೆ. ಯೋಜನೆಯಿಂದ ಮಧ್ಯವರ್ಜನ ಶಿಬಿರ ಮಾಡಿ ಹಲವಾರು ಕುಟುಂಬಗಳಿಗೆ ಕುಟುಂಬದ ಒಳ್ಳೆ ಆಗಿದೆ ಮತ್ತು ಅನೇಕ ಕುಟುಂಬಗಳನ್ನು ಸಹ ಈ ಯೋಜನೆ ಒಳ್ಳೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಅನೇಕ ಕಾರ್ಯಕ್ರಮ ಮಾಡಿಕೊಂಡು ಬಂದಿದೆ. ಈ ಯೋಜನೆಯಿಂದ ಅನೇಕ ಜನರು ಅನೇಕ ಸವಲತ್ತನ್ನು ಪಡೆದುಕೊಂಡಿದ್ದ ಹೇಳುವುದಂದ್ರೆ ನನಗೆ ತುಂಬ ಸಂತೋಷ. ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅನುದಾನ ಮತ್ತು ಸ್ಮಶಾನಕ್ಕೆ ವೇತನ ಎಲ್ಲವನ್ನು ಈ ಕ್ಷೇತ್ರ ಕೊಡ್ತದೆ. ಯಾಕಂದ್ರೆ ಇಂಥ ಒಂದು ಅನುದಾನ ಕೊಡುವ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ. ಆದರೆ ಈ ಕ್ಷೇತ್ರವನ್ನು ಯಾರೂ ಇದು ಮಾಡಬೇಡಿ. ಯಾಕಂದ್ರೆ ಇದು ನಮ್ಮ ಎಲ್ಲಾ ಜನರಿಗೆ ಉಪಕಾರವಾದ ಕ್ಷೇತ್ರವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದೆ. 22 ವರ್ಷ ಬೇಕಲ್ಲ ಸಂಘ ನಡತ್ತೊಂದು ಸೋಪಡೆ ನಡತ್ತೊಂದು ಬೇಕಲ್ಲ ಸಂಘ ಇತ್ತೆ ಒಂಜಿ ಜನ ಬತ್ತು ಬಂದ್ಪೇರು ಇಂಕಲ್ ಕಾಸು ಕಟ್ಟು ಜಾಂಚ ಇಂಚ ಯಾ ಬಂಡೆ ಅಂಕುಲು ಯಾನ್ ಉಪ್ಪು ನೀಟಲ್ಲ ಯಾನ್ ಕಟ್ಟಾರ ಬಿಡ್ಪುಜಿ ಕಟ್ಟೋದೇ ಉಪ್ಪು ಕೊಡ್ಬೇಕು ಒಕ್ಕತ್ತ ದಾದವನ್ ನಾನು ಸಾಲ ಮನ್ನಾ ಇಂಕಲ್ ಸೈತುಂಡೆ ಸಾಲ ಮನ್ನಾ ಹಾಕೊಂಡು ಎಕ್ಕು ತುಂಬು ಸಾಲ ಮನ್ನಾ ಹಾಪುಜಿ ಇತ್ತೆ ಸರಿ ಇಟ್ಟು ನಡತ್ತೊಂದು ಉಂಡು ಯಾನ್ ಬಿಡ್ಪುಜಿ ಕಟ್ಟಂದೆ ಕಟ್ಟೋಂದೆ ಉಳ್ಳೇದು ಅಂಡಮ್ಮ ಅಂಚಿ ಇಂಚಿನ ಮಾತ ಪಣೊಂದುಲ್ಲೇರು ಅಲ್ಪ ವನ್ನ ಕಟ್ಟರ್ ಬಲ್ಲಿ ಮೂಲು ಕಟ್ಟರ್
ಎಂಕಲ್ನ ಶಾಸ್ತ್ರಡಿ ಉಪ್ಪು ಎಂಕ್ಲಿಗೆ ದತ್ತಂಡ ಎಂಕ್ಲು 1 ರೂಪಾಯಿ ಹೆಚ್ಚನೆ ಕಟ್ಟೋಡು ಕಮ್ಮಿ ಕಟ್ಟಾರ ಬಲ್ಲಿ ಅಂಚ ಎಂಕ್ಲು ಕಟ್ಟೊಂದೇ ಉಲ್ಲ. ಓಂ ಶ್ರೀ ಮಂಜುನಾಥ ನಮ ಪೂಜಕ ಒಂದರ ಹಾಗೂ ಮಾತೃಶ್ರೀ ಅಮ್ಮನವರಿಂದ ಇದರಿಂದ ಇಷ್ಟರವರೆಗೆ ನಮ್ಮ ಸಂಘವು 23 ವರ್ಷ ಆಯ್ತು. ಯಾವ ತೊಂದರೆ ಇಲ್ಲದು ಮಗುವಿನ ಇಲ್ಲದಿಂದ ನಡೀತಾ ಇದೆ. ಯಾವ ಆಸಕ್ತಿಯೂ ನಮ್ಗೆ ಹೊರತಿಲ್ಲ. ಆ ಸಂಘದಿಂದ ನಮ್ಗೆ ಆಸಕ್ತಿಯೇ ಸಿಕ್ಕಿದೆ, ತುಂಬಾ ಉಪಕಾರವೂ ಆಗಿದೆ. ಯಾವ ತೊಂದರೆಯೂ ನಮ್ಗೆ ಸಿಕ್ಕದೆ ಎಲ್ಲರೂ ಹೇಳ್ತಾರೆ ಕಟ್ಬೇಡಿ ಕಡತಬೇಡಿ, ಕಟ್ಟಿ ಯಾರ ಹಣ ತಿಂದು ನಾವು ಇದಾಗುದು ಬೇಡ. ನಾವು ತೆಗ್ದ ಹಕ್ಕು ನಾವು ಕೊಡಲೇಬೇಕು. ಇಲ್ಲಿ ಅಲ್ಲಾದ್ರೂ ಬೇರೆ ಯಾರಾದ್ರೂ ಕೊಡಬೇಕು. ನಮ್ಮ ದೇವರು ಯಾರ ಹಿಟ್ಟು ನಾವು ತಿನ್ನಲಿಕ್ಕೆ ನಮ್ಗೆ ಮಾಡ್ಲಿಲ್ಲ. ನಾವು ತೆಗ್ದ ಸಾಲವನ್ನು ನಾವೇ ಉಪವಾರಿಸ್ಬೇಕು. ನಮ್ಗೆ ಕಟ್ಟಬೇಡ ಅಂತ ಹೇಳುವವರು ಬೇರೆ ರೀತಿಯಲ್ಲಿ ನಮ್ಗೆ ಕೊಡ್ತಾರಾ? ಇಲ್ಲ. ನಾನು ಒಂಟಿಯನ್ನು 23 ವರ್ಷದಲ್ಲಿ ಇದೇ ಸಂಘದಿಂದ ನನಗೆ ಎಲ್ಲಾ ಉಪಕಾರ ಆಗಿದೆ. ಈ ಸಂಘದಿಂದವೇ ನಾನು ಆಸಕ್ತಿಯಿಂದ ಇದ್ದೇನೆ, ನಾನು ಖುಷಿಯಲ್ಲಿ ಇದ್ದೇನೆ. ಈ ಸಂಘದಲ್ಲಿ ಯಾವ ತೊಂದರೆಯೂ ನನಗೆ ಸಿಕ್ಲಿಲ್ಲ. ಈ ಸಂಘದಿಂದ ನಾನು ಯಾವ ಟೆನ್ಷನ್ ಅಲ್ಲಿಯೂ ಇರಲಿಲ್ಲ. ಸಂಘ ನಂದು ಸಂಘ ನಡೆಸ್ತೇನೆ. ಆ ಸಂಘದಲ್ಲಿ ಎಲ್ಲರೂ ಇದ್ದಾರೆ. ಇಷ್ಟರವರೆಗೆ ಯಾವ ಹಣವೂ ಬಾಕಿ ಆಗದೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನಡಿಬೇಕಂತ ಆಸಕ್ತಿಯಲ್ಲಿ ಇದ್ದೇನೆ. ಕಟ್ಟುವುದಿಲ್ಲ ಎಂದ ನಮ್ಮ ಬಾಯಲ್ಲಿ ಬರಬಾರ್ದು. ಇನ್ನು ನಾವು ಕಟ್ಟುವುದೇನೆ ಎಂದು ಆಸಕ್ತಿ ತೋರಿಸಬೇಕು. ಯಾವ ರೀತಿಯಲ್ಲೂ ಯಾರು ಹೇಳಿದ್ರು ಆರ ಮಾತು ಕೇಳದೆ ತಮ್ಮ ಹಣವನ್ನು ನಾವೇ ಕಟ್ಟಬೇಕಂತ ಆಸಕ್ತಿ ನಮ್ಗೆ ಇರ್ಬೇಕು. ಯಾರ ಕಿವಿ ಮಾತನ್ನು ಕೇಳದೆ ನಾವು ತೆಗೆದ ಹಣವನ್ನೇ ನಾವೇ ಕಟ್ಟಬೇಕಂತ ನಮ್ಮ ಆಸೆ ನಮ್ಗೆ ದೊರಕಬೇಕಂತ ಇಷ್ಟು ಮಾತೆಯಲ್ಲಿ ಯಾರ ಮಾತನ್ನು ನಾವು ಕೇಳಬೇಡಿ. ನಮ್ಮವರಾಗಿ ಎಲ್ಲರೂ ಹೇಳ್ತಾರೆ, ನಮ್ಮ ಹೊಟ್ಟೆ ಕಿಚ್ಚಿಗಾಗಿ ಹೇಳ್ತಾರೆ, ನಾವು ಹೊಲ್ಲೆ ಆಗುವುದಕ್ಕೂ ತೊಂದರೆ ಮಾಡ್ತಾರೆ. ನೋಡಿ, ಯಾರ ಮಾತು ಕೇಳದೆ ನಾವು ತೆಗ್ದ ಹಣ ನಾವೇ ಕಟ್ಟಬೇಕು. ಇಲ್ಲಿ ಅಲ್ಲಾದ್ರೂ ಆ ದೇವರಾಗಿಯೂ ನಾವು ಕೊಡ್ಬೇಕು. ಇದೇ ನಮ್ಮ ಸಂಧಾನ. ನಾನು ಉಳ್ಳಾಲ ವಲಯ ಧರ್ಮಕೀರ್ತಿ ಒಕ್ಕೂಟದ ಅಧ್ಯಕ್ಷರಾಗಿದ್ದೇನೆ. ನನ್ನ ಸಂಘದ ಹೆಸರು ಸಮೃದ್ಧಿ ಸಂಘ. ನಾನು ಸಂಘಕ್ಕೆ ಸೇರಿ 3.5 ವರ್ಷ ಆಯಿತು. ಮೊದಲಿಗೆ ನಾನು ನನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ 50,000 ಸಾಲವನ್ನು ಪಡ್ಕೊಂಡೆ. ಅದು ನನಗೆ ತುಂಬಾ ಸಹಾಯವಾಯಿತು. ಆದ ನಂತರ ನನ್ನ ಮಗನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 1 ಲಕ್ಷ ಸಾಲ, ನಂತರ 2 ಲಕ್ಷ ಸಾಲ ತನಕ ಸಾಲವನ್ನು ತಗೊಂಡಿದ್ದೇನೆ. ಈ ಸಾಲವನ್ನು ನಮ್ಗೆ ಯಾವ ಬ್ಯಾಂಕಿನವರು ಸುಲಭವಾಗಿ ಕೊಡುವುದಿಲ್ಲ. ಯಾಕೆ ಹೇಳಿದ್ರೆ 1 ಲಕ್ಷ ಬಿಡಿ, 50,000 ಸಾಲಕ್ಕೆ ನಾವು ಎಷ್ಟೋ ಸರ್ತಿ ನಮ್ಮನ್ನು ಕುಣಿಸ್ತಾರೆ. ನೀವು ಜಾಮೀನ್ದಾರನ್ನು ಕರ್ಕೊಂಡು ಬನ್ನಿ, ನಿಮಗೆ ನೋಮಿನಿ ಯಾರು, ನಿಮಗೆ ಏನು ಉದ್ಯೋಗ ಇದೆ, ಅದರ ಮೇಲೆ ನೀವು ಎಷ್ಟು ಸಂಬಳ ಬರ್ತದೆ ನಿಮಗೆ, ಆ ರೀತಿಯ ತುಂಬಾ ಪ್ರಶ್ನೆಗಳನ್ನು ಕೇಳಿ ಆದ್ರೂ ಕೂಡ ನಮ್ಗೆ ಇಷ್ಟು ಸುಲಭವಾಗಿ ಯಾವ ಬ್ಯಾಂಕಿನಲ್ಲೂ ಸಾಲ ಕೊಡುವುದಿಲ್ಲ. ಆದರೆ ಈಗ ನಮ್ಮ ಅಗತ್ಯಕ್ಕೆ, ನಮ್ಮ ಈ ಮಧ್ಯಮ ವರ್ಗದ ಜನರಿಗೆ ಇಷ್ಟು ಸುಲಭವಾಗಿ ನಮಗೆ ಸಾಲ ಕೊಡುವಾಗ 3 ಲಕ್ಷ ಬಿಡಿ, 4 ಲಕ್ಷ 5 ಲಕ್ಷ ತನಕ ಸಿಡ್ಬಿ ಸಾಲವನ್ನು ಕೊಡುತ್ತಾರೆ. ಆದರೆ ಈ ಸಾಲವನ್ನು ಕೊಟ್ಟ ನಂತರ ನಾವು ಕಟ್ಟುವುದಿಲ್ಲ ಹೇಳಿದ್ರೆ ಯಾವ ಧರ್ಮ ಇದು? ಆದರೆ ನಮ್ಗೆ ಉಪಕಾರ ಮಾಡಿದವರಿಗೆ ಅಪಕಾರ ಬಗೆಯುವವರು ಆಗಬಾರದು ಯಾವತ್ತು. ನಾವು ಉಪಕಾರ ಮಾಡಿದವರಿಗೆ ಅದಕ್ಕಿಂತ ಜಾಸ್ತಿ ನಾವು ಅಂದ್ರೆ ನಮ್ಗೆ ಯಾವ ಹೊತ್ತಿಗೂ ಅವರು ಇಲ್ಲ ಅಂತ ಹೇಳಿಲ್ಲ. ಏನು ಗತಿ ಇಲ್ಲದೆ ಅವರ ಮನೆಯಲ್ಲಿ ಯಾವುದೇ ದುಡಿಯುವವರು ಇಲ್ಲದವರಿಗೆ ಮಾಶಾಸನ ಸಮೇತ ಕೊಟ್ಟಿದ್ದಾರೆ ನಮ್ಮ ಸಂಘದಲ್ಲಿ. ಆದ್ರೆ ಇವತ್ತಿಗೆ ನಾವು ಅವರಿಗೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದು ನಮ್ಮ ಧರ್ಮವಲ್ಲ. ಯಾರೇ ಬಂದರು ನೀವು ಹಣವನ್ನು ಕಟ್ಟಬೇಡಿ, ಆದ್ರೆ ಅವರ ಮಾತಿಗೆ ನಾವು ಕಿವಿ ಕೊಡುವುದಲ್ಲ. ನಮ್ಮ ಒಕ್ಕೂಟದಲ್ಲಿ ಆಗ್ಲಿ, ನಮ್ಮ ಏರಿಯಾದಲ್ಲಿ ಆಗ್ಲಿ, ಯಾವುದೇ 3ನೇ ವ್ಯಕ್ತಿಯನ್ನು ಎಂಟ್ರಿ ಆದಾಗ ಅವರಿಗೆ ನಾವು ಸವಾಲನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿದೆ. ನಾವು ಯಾವತ್ತೂ ಅವರಿಗೆ ಬಿಡುವವರಾಗುವುದಿಲ್ಲ. ನಾವು ಎದುರಿಸುತ್ತೇವೆ. ಇನ್ನು ಮುಂದೆಯೂ ಅವರಿಗೆ ಉತ್ತರವನ್ನು ಕೊಡಲು ಬದ್ಧರಾಗಿದ್ದೇವೆ. ಎನ್ನ ಪುತ್ರ ಸಿತ್ರಂ ನಾಯ್ಕ ಬಜಾಲ್. ಯಾನು ಈ ಸಂಘಡು ಇರುವ ವರ್ಷದಿಂಚ ಈ ಸಂಘಡು ಒಂಜಿ ಸದಸ್ಯ ಆದುಳ್ಳೆ ಬಡವರಿಗೆ ಸಹಾಯ ಮಂತ್ರಿನ ಸಂಘ. ಧರ್ಮಾಧಿಕಾರಿಗಳು ಎಂಕ್ಲೆ ಕಷ್ಟದ ಪೊರ್ತುಗು ಎಂಗ್ಲ ಸಂಘಡು 10-16 ಜನ ಉಳ್ಳ ಎಂಕ್ಲ ಸಂಘಡು ಅಕ್ಲೆಗೆ ವಾವ ರೂಪಡು ಸಾಲ ಸವಲತ್ತು ಕೊಟ್ಟುಂಡು. ರಿಕ್ಷಾ ಜನಕ್ಕೆ ರಿಕ್ಷಾದ ಸಾಲ ಸವಲತ್ತು ಕೊಟ್ಟುಂಡು. ಬೊಕ್ಕ ಇಲ್ಲಿ ಜನಕ್ಕೆ ಇಲ್ಲದ ಸವಲತ್ತು ಕೊಟ್ಟುಂಡು. ಬಂಗಾರ ರೂಪಾಯರ ಮದ್ಮೆಗೆ ಬಡ ಸವಲತ್ತು ಕೊಟ್ಟುಂಡು. ಇತ್ತದ ಈ ಪರಿಸ್ಥಿತಿ ತುಣಗ ವಾಟ್ಸಪ್ ಇಂಚಿನಿಂಚ ಪಾರ್ದು ಈ ಸಂಘ ಕಾಸು ಕಟ್ಟೋಕೆ ಒಂದು ಪನ್ಪೇರು, ಬಡ್ಡಿ ಮನ್ನಾ ಆತನ ಒಂದು ಪನ್ಪೇರು ಐಕ್ ಬಾಡದು. ಇಂದಕ್ಕೆ ಸರ್ಕಾರ ದಾಳ ತೊಂದರೆ ಇದ್ದಂಗೆ ಈ ಸಂಘ ಪೊರ್ಲು ನಡಪನಂಚಿನ ಸಹಕಾರ ಒದಗಾಲ್ ಕೊಡಲು ಪ್ರಾರ್ಥನೆ. ಓಂ ಶ್ರೀ ಮಂಜುನಾಥ ನಮ. ಯಾನು ಬೆಂಗ್ರೆ ಒಕ್ಕೂಟಡು ಅಧ್ಯಕ್ಷ ಆದುಲ್ಲೆ ಪ್ರತಿಭಾ ಬಂದು ಯಾನು 22 ವರ್ಷದಿಂಚಲ ಈ ಒಂದು ಯೋಜನೆ ಕೆಲಸ ಮಲ್ತೊಂದುಲ್ಲೆ. 2 ಸಲ ಅಧ್ಯಕ್ಷ ಆಯ್ಕೆ ಆದಿತ್ತೆ. ಇತ್ತೆ ಪನ್ನಗ ಎಂಕಲ್ ಎನ್ನ ಕಷ್ಟ ಯಾನ್ ಪನ್ಪಿಂದ ಆದ ಪನ್ನಗ ಎನ್ನ ಕಂಡ ನಿತ್ಯ ಸಹಿತದ 2 ವರ್ಷ ಅಂಡು ಅಪಗ ಎನ್ನ 3 ಲಕ್ಷ ಲೋನ್ ಇದ್ದಿತ್ತೆ. ಯಾನು ಐಟು 1,70,000 ರೂಪಾಯಿ ಬಾಕಿ ಇತ್ತುಂಡು.
ಈ ಯೋಜನೆ ಸೇರಿದ ಕಂಡನಿ ಸೈತಿನದ ಬಂದು ಎಂಕ ಲೋನು ಮನ್ನಾ ಆದ್ ಎಂಗ ಮಸ್ತ್ ಒಂಜಿ ಉಪಕಾರ ಆತುಂಡು ಈ ಯೋಜನೆ ಅಂಚನೆ ಎಂಕಲ್ಲ ಊರುಡ್ಲ ಎರೆಗ್ಲ ಏರ್ಲ ಕಷ್ಟ ಹೊಡಿತಿನ ಕಲೆಗ್ ಮಸ್ತ್ ಒಂಜಿ ಸಹಾಯ ಆತಿನ ಈ ಸಂಸ್ಥೆ ಅಂಚಾದ್ ಎಂಕಲ್ ಎರೆಲ್ಲ ಈ ಎಂಕಲ್ಲ ಊರುಗ್ ಎಂಕಲ್ ಬರ್ರೆ ಬುಡ್ಪುಜ ಎಂಕಲ್ ಪನಗ ಪೂರೆರ್ಲ ಎಂಕಲ್ ಒಟ್ಟಿಗೆ ಒಗ್ಗಟ್ಟುಡುಲ್ಲ ಅಂಚಾದ್ ಎಂಕಂಡನೆ ಕೈತಾಳ್ದಿತ್ತು ಒಂಜಿ ಮುಸ್ಲಿಂ ಹಿರಿಡ್ ಪೂರ ಆವೊಂದುಂಡು ಅಕಲ್ ಏರಾವರಿ ಪಂಡೇರ್ ಬಂದ್ ಅವಿನ್ ಕೇಂದಿರ್ ಅಕಲಿಗ್ ಪಿರವುಗ್ಲವು ಐತ ಅನ್ವರಿಕೆ ಆವರಿ ಯಾವು ಪನಗ ಅಕಲ್ ದಾಯ ಮಲ್ತೆರಂದು ಒರಿಯನ ಪಾತೆರಕ್ಕೆ ಎಂದು ನಮ್ಮ ಯಾಪಲ್ಲ ಒಂದ್ ಮಲ್ಪರ ಬಲ್ಲಿ ದುಂಪವರ ಬಲ್ಲಿ ನಮಕ್ ಈ ಸಂಸ್ಥೆಡ್ ಏತು ಉಪಕಾರ ಆತನ ಅವೇನ್ ತೂವೋಡು ದುಂಬು ಆತಿನ ಉಪಕಾರ ತೂದು ಇತ್ತೆ ಏರ ಪಂಡೇರ್ ಬಂದ್ ಅವೇನು ಮದತ್ತದ ನಮ್ಮ ಕುಲ್ಲುನ ತಪ್ಪು ನಮಕ್ ಆಯ್ನಾತ್ ಈ ಯೋಜನೆ ನನಲಾಯ್ನಾತ್ ಉಪಕಾರ ಉಂಡು ಎಂಕಲ್ ಏರೆಲ್ಲ ಎಂಕಲ್ ಒಂದ್ ಮಲ್ಪುಜ ಪನ ಯೋಜನೆ ಸಂಸ್ಥೆ ನಮಕ್ ಮಸ್ತ್ ಉಪಕಾರ ಮಲ್ದುಂಡು ಎಂಕನ ಊರುಗ್ಲ ನಮ್ಮ ಈ ರುದ್ರ ಭೂಮಿಡ್ ಸೈತಿನ ಉದೇಕ್ ಸ್ಟ್ರೆಚ್ ಉಂದುಲ ಕೊಡ್ತೇರು ಸಂಸ್ಥೆ ಕಾವಂದೇರು ಎಂಕಲ ಊರುಗು ಮಸ್ತ್ ಉಪಕಾರ ಮಲ್ದೇರು ಎಂಕನ ಊರು ಪನ್ನ ಧರ್ಮಸ್ಥಳನು ಆರ್ಲ ಎಂಕಲೇನು ಎಡ್ಡೆ ಒಂದ್ ಮಲ್ತೊಂದುಲ್ಲೇರು ಬೆಂಗಾರೆ ಮನ್ಪಿನ ಊರುನು ಎಂಕಲ್ ಆತೆ ಗೌರವ ಆ ಊರು ಕೊರ್ದು ಮರ್ಯಾದಿಡ್ ಎಂಕಲ್ ಈ ಸಂಸ್ಥೆದ ಬೇದಿನ ಲೋನು ಎಡ್ಡೆ ರೀತಿಡ್ ಕಟ್ಟುವಂದು ಎಂಕಲ್ ಪ್ರಮಾಣ ಮನ್ಪು. ನನ್ನ ಹೆಸರು ಕೌಸರ್ ಬಾನು. ನಾನು ಬಗಂಬಿನ ಒಕ್ಕೂಟದಿಂದ ಬಂದಿರುವುದು. ಶ್ರೀ ಧರ್ಮಸ್ಥಳ ಕ್ಷೇತ್ರಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಿಂತಿರುವಂತಹ ಈ ಯೋಜನೆಯಲ್ಲಿ ನಮ್ಮೆಲ್ಲರಿಗೆ, ನಮ್ಮ ಸಂಸ್ಥೆ ಎಲ್ಲರಿಗೆ ಹಾಗೂ ನಮ್ಮ ನೆರೆಹೊರೆಯ ಎಲ್ಲರಿಗೂ ಈ ಒಂದು ಉಪಯೋಗದಿಂದ, ಈ ಒಂದು ಒಕ್ಕೂಟದ ಉಪಯೋಗದಿಂದ ಎಲ್ಲರೂ ಉಪಯೋಗವನ್ನು ಗಳಿಸಿದ್ದಾರೆ. ಹಾಗೂ ನಮ್ಮಿಂದ ಆಗುವ ಸಹಾಯವನ್ನು ನಾವು ಕೂಡ ಮುಂದುವರಿಸಿದ್ದೇವೆ. ಎಲ್ಲಾ ವಿಷಯ ಕಾರ್ಯಕ್ಷೇತ್ರದಲ್ಲಿ ನೆರವೇರಿಸಿಕೊಂಡು ಬಂದಿದ್ದೇವೆ. ಈ ಸಂಘದಲ್ಲಿ ನಂಗೆ 10 ವರ್ಷ ಆಯ್ತು ಜಾಯಿನ್ ಆಗಿ. ಆದ್ರೆ ಈ 10 ವರ್ಷದಲ್ಲಿ ನಂಗೆ ತುಂಬಾ ಸದುಪಯೋಗ ಸಿಕ್ಕಿದೆ. ಇದರಲ್ಲಿ ಲೋನ್ ತೆಗೆದು ನನ್ನ ಮಕ್ಕಳ ಎಜುಕೇಶನ್, ನನ್ನ ಗಂಡನಿಗೆ ವ್ಯಾಪಾರಕ್ಕೆ ಎಲ್ಲದಕ್ಕೆ ಕೂಡ ಹೆಲ್ಪ್ ಆಗಿದೆ ತುಂಬಾ. ಆದ್ರೆ ಈಗ ಸಡನ್ ಒಬ್ಬ ಬಂದು ಈಗ ಲೋನ್ ತೆಗ್ದದೆಲ್ಲ ಮಣ್ಣಾಗಿದೆ ಅಂತ ಹೇಳಿದ್ರೆ ನೀವು ಯಾವ ಗ್ಯಾರಂಟಿಯಲ್ಲಿ ಅದನ್ನು ನೀವು ತಲೆಗೆ ತಗೊಳ್ತೀರಿ? ನಿಮಗೆ ಅವನು ಕೊಟ್ಟದ ಹಣ ಅಥವಾ ಬ್ಯಾಂಕಿನವನು ಕೊಟ್ಟದ? ಹಾಗೆ ಬ್ಯಾಂಕಿನವ್ರು ಕೊಟ್ಟೋದಕ್ಕೆ ಬ್ಯಾಂಕಿನವ್ರು ಬಂದು ಹೇಳಿದ್ರೆ ಓಕೆ, ಅಥವಾ ಗೌರ್ಮೆಂಟ್ನವರು ಬಂದು ಹೇಳಿದ್ರೆ ಸಹ ಓಕೆ, ನಮಗೆ ಮಣ್ಣಾಗ್ತದೆ, ನಾವು ಕಟ್ಲಿಕ್ಕಿಲ್ಲ ಅಂತ. ನೀವು ಯಾವ ಇದರಿಂದ ನೀವು ಕಟ್ಟದೆ ಕುತ್ಕೊಂಡಿದ್ದೀರಿ? ನಿಮಗೆ ಎಷ್ಟು ಕಷ್ಟ ಆಗ್ತದೆ ನಿಮಗೆ ಗೊತ್ತಾಗ್ತದೆ. ನೀವೀಗ ನೆನೆಸಿದ್ದೀರಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಸಂಘದಾಗೆ ಈ ಸಂಘ ಕೂಡ ಸುಮ್ಮನೆ ಕುತ್ಕೊಳ್ತಾರೆ, ಏನು ಮಾಡುದಿಲ್ಲ, ನಮಗೆ ಕಟ್ಲಿಕ್ಕಿಲ್ಲ ಅಂತ. ಆದ್ರೆ ಈ ಸಂಘದಲ್ಲಿ ಕೂಡ ತುಂಬಾ ಪ್ರಾಬ್ಲಮ್ಸ್ ಬರ್ತದೆ ನಿಮಗೆ. ನೀವು ನಿಮ್ಮ ಮಕ್ಕಳ ಫ್ಯೂಚರ್ ಅನ್ನು ಥಿಂಕ್ ಮಾಡಿ, ಅಂದ್ರೆ ನಿಮ್ಮ ದಿಸೆಯಿಂದ ನಿಮ್ಮ ಮಕ್ಕಳಿಗೆ ಸಹ ತುಂಬಾ ಪ್ರಾಬ್ಲಮ್ ಬರ್ತದೆ. ಹಾಗೆ ಯಾರ ಅಪರೂಪದಲ್ಲಿ ಯಾರ ಬಂದು ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡಿ ಅಥವಾ ಕಾಲ್ ಮಾಡಿ ಅಥವಾ ಮನೆಗೆ ಬಂದು ಹೇಳಿದ್ರೆ ನೀವು ಕಟ್ಟುದಿಲ್ಲ. ನಿಮಗೆ ಖುಷಿ ಅಂದ್ರೆ ಹಣ ಕಟ್ಲಿಕ್ಕಿಲ್ಲ, ಇಲ್ಲ ಮಣ್ಣಾಯ್ತಲ್ಲ ಅಂತ. ಇಲ್ಲ, ಹಣ ಕಟ್ಲಿಕ್ಕಿದೆ. ನಮ್ಮ ಧರ್ಮದಲ್ಲಿ ಕೂಡ ಉಂಟು ಎಂತ, ಅದು ಹಣ ಕಟ್ಟರೆ ಹಿಂದೆ ಕೊಡ್ಬೇಕು. ನಮಗೆ ಸಹ ಒಂದು ದಿನ ಮರಣ ಉಂಟು, ಅದು ಯಾವಾಗ ಎಲ್ಲಿ ಅಂತ ಗೊತ್ತಾಗುದಿಲ್ಲ ನಮಗೆ. ಅದಕ್ಕಾಗಿ ನಾವು ಅವರ ಹಣವನ್ನು ಕಟ್ಟಿ ನಮ್ಮ ಸಂಘವನ್ನು ಚಂದ ಮಾಡಿ ನಡೆಸಬೇಕು ನಾವು. ಯಾಕೆಂದ್ರೆ ನಮಗೆ ಆ ಸಂಘದಿಂದ ತುಂಬಾ ಉಪಯೋಗಗಳಿವೆ. ನಮ್ಮ ಮಕ್ಕಳ ಎಜುಕೇಶನ್, ನಮ್ಮ ಗಂಡನವರ ವ್ಯಾಪಾರ ಎಲ್ಲ ಒಳ್ಳೆದ್ರಲ್ಲಿ ನಡಿಬೇಕಂತ ನಮಗೊಂದು ಆಸೆ ಇದೆ. ಈಗ ಕೂಡ ನಮ್ಮ ಮಕ್ಕಳ ಎಜುಕೇಶನ್ಗೆ ನಾವು ಲೋನ್ ಅಪ್ಲಿಕೇಶನ್ ಹಾಕಿ ನಮ್ಗೆ ಈಗ ಕೂಡ ಕೊಡ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಆದ್ರೆ ನಿಮ್ಮ ಕಾರಣದಿಂದ ಕೆಲವರಿಗೆ ಲೋನ್ ಸಿಗುದಿಲ್ಲ. ನಿಮ್ಮ ಗ್ರೂಪ್ ಅಲ್ಲಿ, ನಿಮ್ಮ ಸಂಘದಲ್ಲಿ ತುಂಬಾ ಜನರಿದ್ದಾರೆ, ಬಡ ಜನ. ಅವರ ಮನೆ ರಿಪೇರಿಯ, ಮಕ್ಕಳ ಮದುವೆ ಅಥವಾ ಶಾಲೆಗೆ ಕಟ್ಲಿಕ್ಕೆ ಅಂತ ಹಣಕ್ಕಾಗಿ ಅವರು ತುಂಬಾ ಈಗ ಪರದಾಡುತ್ತಿದ್ದಾರೆ, ಅಂದ್ರೆ ನಿಮ್ಮ ಕಾರಣದಿಂದ. ಹಾಗಾಗಿ ಸಂಘದಲ್ಲಿ ಹಣವನ್ನು ಚಂದ ಮಾಡಿ ಕಟ್ಟಿ ಇನ್ನು ಮುಂದೆ ನಿಮ್ಮ ಸಂಘ ಚಂದವಾಗಿ ನಡೀಲಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾರ ಮಾತಿಗೆ ನೀವು ತಲೆ ಕೊಡೋದು ಅಗತ್ಯ ಇಲ್ಲ. ನೀವು ನಿಮ್ಮ ಮನಸ್ಸಲ್ಲಿ ನೀವು ಥಿಂಕ್ ಮಾಡಿ ನೀವು ಡಿಸಿಷನ್ ತಗೊಳ್ಳಿ. ಒಬ್ಬರು ಬಂದು ಈಗ ಹೇಳಿದ್ರೆ ಅದು ಸರಿಯಲ್ಲ, ಅದು ರಾಂಗ್ ಆಯ್ತಲ್ಲ. ಆದ ಕಾರಣ ನಿಮ್ಮ ಸಂಘವನ್ನು ಚಂದ ಮಾಡಿ ಕಟ್ಟಿ ಕ್ಲಿಯರ್ ಮಾಡಿ, ನಿಮಗೆ ಇನ್ನೂ ಕೂಡ ತುಂಬಾ ಉಪಯೋಗ ಉಂಟು ಈ ಸಂಘದಲ್ಲಿ. ಮಂಗಳೂರು ವಲಯ ಸಂಘದವರು ನಾವು ಎಷ್ಟು ವರ್ಷದಿಂದ ನಾವು 8 ವರ್ಷದಿಂದ ಸಂಘದಲ್ಲಿ ಇದ್ದೇವೆ. ನಮಗೆ ತುಂಬ ಇದು ಅನುಕೂಲವಾಗಿದೆ. ನಮ್ಮ ವ್ಯಾಪಾರಕ್ಕೆ, ಮಕ್ಕಳ ಫೀಸಿಗೆ ಎಲ್ಲದಕ್ಕೂ ನಮಗೊಂದು ಅನುಕೂಲ ಮಾಡಿ ಕೊಟ್ಟಿದೆ. ಎಲ್ಲ ಕರೆಕ್ಟ್, ನಾವು ನಮ್ಮ ಸಂಘದಲ್ಲಿ ಎಲ್ಲ ಸದಸ್ಯರೆಲ್ಲ ಕರೆಕ್ಟಾಗಿ ಕಟ್ತಾ ಇದ್ದಾರೆ. ಯಾರೋ ಒಬ್ಬರು ಹೇಳಿದಂತೇಳಿ ನಾವು ಹಾಗೆ ಮಾಡೋದಿಲ್ಲ. ಹಾಗೆ ನಮಗೆ ಮತ್ತೆ ನಮ್ಮ ಮನೆ ರಿಪೇರಿಗೆ ಎಲ್ಲ ಒಳ್ಳೆ ಇದಾಗಿದೆ ಈ ಸಂಘದಿಂದ. ಏನೋ ಒಂದು ಇದಾಗ್ಲಿಲ್ಲ, ಎಲ್ಲ ನಮಗೆ ಅನುಕೂಲವಾಗಿ ಆಗಿದೆ. ಯಾವತ್ತು ಬೇರೆ ಏನು ಇದಾಗ್ಲಿಲ್ಲ. ಯಾರು ಬಂದು ಹೇಳಿದ್ರೆ ನಾವು ಆ ರೀತಿ ಮಾಡುದಿಲ್ಲ. ನಾವು ಚೆನ್ನಾಗಿ ಈ ಸಂಘವನ್ನು ನಡೆಸಿಕೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದೇನೆ. ಮತ್ತೆ ಯಾರು ಬಂದು ಹೇಳಿದ್ರೆ ಅವರು ನಮಗೇನು ಉಪಕಾರ ಮಾಡುದಿಲ್ಲ. ಈಗ 1 ರೂಪಾಯಿಯಲ್ಲಿ ಸಹ ಸಿಗುವುದೂ ಇಲ್ಲ, ಯಾರು ಕೊಡುವುದೂ ಇಲ್ಲ. ಈಗ ಎಲ್ಲಿ ಕೇಳಿದ್ರೆ ಸಹ ಇವರು ನಮಗೆ ಈ ಧರ್ಮಸ್ಥಳ ಸಂಘದಿಂದ ನಮಗೆ ತುಂಬಾ ಅನುಕೂಲವಾಗಿದೆ. ವ್ಯಾಪಾರಕ್ಕೆ ಆಗ್ಲಿ, ನಮ್ದು ಮನೆ ರಿಪೇರಿಗೆ ಎಲ್ಲ ಅನುಕೂಲ ಆಗಿದೆ.
ಆದ್ದರಿಂದ ನಾವು ಈ ಸಂಘವನ್ನು ಸರಳವಾಗಿ ನಡೆದುಕೊಂಡು ಹೋಗುತ್ತೇವೆ. ಎನ್ನ ಪುದರ್ ಸುಜಾತ ಶೆಟ್ಟಿ ಯಾನು ಗೋಳೂರು ಒಕ್ಕೂಟದ ಅಧ್ಯಕ್ಷರಾದುಲ್ಲೆ ಬೊಕ್ಕ ಸಂಘಡುಲ್ಲೆ ಶ್ರೀದೇವಿ ಸ್ವಸಹಾಯ ಸಂಘಡ ಸದಸ್ಯ ಆದುಲ್ಲೆ ಯಾನು ಹೇಳಿದ ಬೊಕ್ಕ ಯಾನು 14 ವರ್ಷದ ಈ ಸಂಘಡ್ ಸದಸ್ಯ ಆದುಲ್ಲೆ ಬೊಕ್ಕ ಸಾಲ ದೆತ್ತೊಂದುಲ್ಲೆ ಜೋಕುಲ ವಿದ್ಯಾಭ್ಯಾಸವು ಬೊಕ್ಕ ವಿದ್ಯಾಭ್ಯಾಸಕ್ಕೆ ಮಸ್ತ್ ಉಪಕಾರ ಆತನೆ ಇಂಕ ಬೊಕ್ಕ ಚಿನ್ನ ಬಿಡಿಸಲು ಐಕ್ ಬರ ಪೂರ ನೆಕ್ ಸಾಲ ದೆತ್ತೋ ದೇಯ್ದೆ ಯಾನ ನೆಡ್ದೆ ಮಸ್ತ್ ಉಪಕಾರ ಆತನೆ ದೆತ್ತದ ಅಂಚೆನೆ ಎಂಕಲು ವಾರ ವಾರ ಸರಿಯಾದ ಕಟ್ಟೊಂದುಲ್ಲ ಇತ್ತೆ ಮಾತೆರ್ಲ ಕೆಲವರು ಪನೊಂದುಲ್ಲೇರ್ ನಿಕುಲು ಲೋನ್ ಕಟ್ಟೊಚ್ಚಿ ಪತ್ತೊಚ್ಚಿ ಇಂದು ಪನೊಂದುಲ್ಲೇರಿಗೆ ಐನ್ ಪುರ ಎಂಕುಲು ಕೆಬಿ ಕೊರಂದೆ ಮಾತೆರ್ಲೆ ಎನ್ನ ಒಕ್ಕೂಟಡು ಮಾತ ಸದಸ್ಯರು ಸರಿಯಾದ ಸಾಲ ಕಟ್ಟೊಂದುಲ್ಲೇರು ಅಂಚನೆ ಸರಿ ಕಟ್ಟಿ ನನ್ನ ಲಾಕ್ಲೆ ಲೋನ್ ಕೊಡ್ದು ಅಕ್ಲ ಪುರ ಸಮಸ್ಯೆಗೆ ಪರಿಹಾರ ಮಲ್ಪೊಲಿ ಲೋನ್ ದಿತ್ತೊಂದು ಪೂರೆಕ್ಲೆ ಎಂಕ್ಲೆ ಮಸ್ತ್ ಸಹಾಯ ಆತಂಡು ಎನ್ನ ಮಗಲೇ ಬೊಕ್ಕ ಸುಜ್ಞಾನ ನಿಧಿಲ ತಿಕ್ಕದುಂಡು ಕಲ್ಪುನಾಗ ಅಲ್ಲಿ ಇಂಜಿನಿಯರಿಂಗ್ ಮಲ್ತೀನಿ ತಿಂಗಳು 1 ಸಾವಿರದ ಲೆಕ್ಕ ಸುಜ್ಞಾನ ನಿಧಿ ತಿಕ್ಕದುಂಡು ಅವ್ಲು ಎಂಕ್ಲೆ ಮಸ್ತ್ ಸಹಾಯ ಆತಂಡು.